Okay, divorce ತಗೊಂತಿರೋದು yet again it's a personal call, our life, our ಇಷ್ಟ. But when they are in this influencers field or social media field, they should think about public, how they are influencing public ಅಂತ. And also one proper reason if they are doing it, yet it's fine. But this, I guess it's negatively going to impact public. And marriage is not a small thing. You'll get married today, tomorrow you'll get divorced. I don't think it works in that way. So yeah, ಯೋಚನೆ ಮಾಡ್ಬೇಕು ಅನ್ಸುತ್ತೆ. I don't think it's a good call. ನಿಮ್ಗೆ ಏನು ಅನ್ಸುತ್ತೆ ಅಂತ ಈ ಒಪಿನಿಯನ್ ಬಗ್ಗೆ, ಅಂದರೆ ಏನು ಮೆಸೇಜ್ ಕೊಡೋಕೆ ಹೊಟ್ಟಿದ್ದಾರೆ ಇದರಿಂದ ಅಂತ? ಅದೇ ಮ್ಯಾರೇಜ್ ಇಟ್ಸ್ ಬಿಕಮಿಂಗ್ ಅ ಪ್ಲೇ ಥಿಂಗ್ ಅಷ್ಟೇ. ಇವತ್ತು ಮ್ಯಾರೇಜ್ ಆಗುತ್ತೆ, ನಾಳೆ ಡಿವೋರ್ಸ್ ಆಗುತ್ತೆ, ಇಟ್ಸ್ ಬಿಕಮಿಂಗ್ ಅ ಪ್ಲೇ ಥಿಂಗ್. ಸೊ ನಾವು ಮಾಡೋದಕ್ಕೆ ಮುಂಚೆ ಆರಲ್ಸ್ ಟು ಗೆಟ್ ಬಿಫೋರ್ ಗೆಟಿಂಗ್ ಇನ್ ಟು ಅ ಮ್ಯಾರೇಜ್ ವಿ ಥಿಂಕ್ ವಿ ಶುಡ್ ಡಿಸೈಡ್ ಎವ್ರಿಥಿಂಗ್ ಫರ್ಮ್ಲಿ ಆ್ಯಂಡ್ ದೆನ್ ವಿ ಶುಡ್ ಗೋ. ಇಲ್ಲ ಇದೊಂದು ತುಂಬ ನೆಗೆಟಿವ್ ಕಾಲ್ ಕೊಡ್ತಾ ಇದೆ ಪಬ್ಲಿಕ್ಗೆ. ಬಿಕಾಸ್ ವೆನ್ ದೇ ಆರ್ ಡೂಯಿಂಗ್ ಇಟ್, ಇವತ್ತು ನಾಳೆ ಆಗಿ ನಾಳೆ ಹೋಗೋದು, ಬೀಟ್ ಅ ಫೆಮಿನಿಸ್ಟ್ ಆರ್ ಆ್ಯಂಟಿ ಫೆಮಿನಿಸ್ಟ್ ಆಫ್ ವಾಟ್ ಎವರ್ ಇಟ್ ಇಸ್, ಇವತ್ತು ಆಗ್ಬೋದು ನಾಳೆ ಹೋಗ್ಬೋದು ಅನ್ನೋ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಹೋಗ್ತಾ ಇದೆ ಪಬ್ಲಿಕ್ಗೆ, ವಿಚ್ ದೇ ಆರ್ ಮೇಕಿಂಗ್ ಇಟ್ ವೆರಿ ಕಾಮನ್, ವೇರ್ ಮ್ಯಾರೇಜ್ ಇಸ್ ಲೂಸಿಂಗ್ ಇಟ್ಸ್ ವ್ಯಾಲ್ಯೂ ಇನ್ ದ ಕಲ್ಚರ್. ಐ ಡೋಂಟ್ ಥಿಂಕ್ ಇಟ್ಸ್ ಗುಡ್. ಅಂದರೆ ಅವ್ರು ಕೊಟ್ಟಿರುವಂಥ ರೀಸನ್ ಸರಿ ಇದೆ ಅಂತ? ಐ ಡೋಂಟ್ ಥಿಂಕ್ ಇಟ್ಸ್ ವ್ಯಾಲಿಡ್, ಬಿಕಾಸ್ ಇಟ್ಸ್ ಒನ್ ಆಫ್ ದ ಡೇ, ಇವತ್ತಲ್ಲ ನಾಳೆ ಇಟ್ಸ್ ಸಮಥಿಂಗ್ ಇಟ್ಸ್ ಗೋನಾ ಹ್ಯಾಪನ್. ಸೊ ಅದನ್ನು ರೀಸನ್ ಆಗಿ ಇಟ್ಕೊಂಡು ಡಿವೋರ್ಸ್, ಐ ಗೆಸ್ ಇಟ್ಸ್ ನಾಟ್ ಅ ಥಿಂಗ್. ಐ ಡೋಂಟ್ ಥಿಂಕ್ ಇಟ್ಸ್ ಅ ವ್ಯಾಲಿಡ್ ರೀಸನ್. ಈ ಜನ್ರೇಷನ್ ಅದೇ ಥರ ಆಗೋಗಿದೆ. ದಿಸ್ ಇಸ್ ಬಿಕಾಸ್ ನೆಗೆಟಿವ್ ಕಾಲ್ ತೊಗೋತಾ ಇದ್ದಾರೆ ಪಬ್ಲಿಕ್ ಈ ಥರ ಇನ್ಫ್ಲೂಯೆನ್ಸರ್ಸಿಂದ, ವೆರ್ ದೇ ಹ್ಯಾವ್ ಟು ಪುಟ್ ಸಮ್ ಗುಡ್ ಇನ್ಫ್ಲೂಯೆನ್ಸ್. ಜಸ್ಟ್ ಬಿಕಾಸ್ ದೇ ಆರ್ ನಾಟ್ ರೆಡಿ ಫಾರ್ ಅ ಕಿಡ್, ಐ ಡೋಂಟ್ ಥಿಂಕ್ ಡಿವೋರ್ಸ್ ಇಟ್ಸ್ ಅ ಥಿಂಗ್. ಬಿಕಾಸ್ 5 months ಇಲ್ಲ 5 years 6 years ಹಂಗೆ ಎಕ್ಸ್ಟೆಂಡ್ ಮಾಡೋದು ಇಟ್ಸ್ ಅ ಕಾಲ್. ಬಟ್ ಫಾರ್ ದ್ಯಾಟ್ ಡಿವೋರ್ಸ್ ತೊಗೊಳ್ಳೋದು ಐ ಡೋಂಟ್ ಥಿಂಕ್ ಇಟ್ಸ್ ಅ ವ್ಯಾಲಿಡ್ ರೀಸನ್. ಒಂದು ಮದುವೆ ಆಗಿದ್ರು, 3 ವರ್ಷ ಜೀವನ ನಡೆಸಿದ್ದಾರೆ ಅಷ್ಟೇ, ಎಲ್ಲಿದೆ ವ್ಯಾಲ್ಯೂ ಅಂತ ಇದೆ? That is what, it's a very negative call from them. I didn't expect them from this. ಮುಂದೆ ಒಂದು ಆಗ್ತಾರೆ ಅಂತ ಅನ್ಸುತ್ತಾ ಇವರಿಬ್ರು? ಆದರೂ I don't think it doesn't make any sense. ಅಂದರೆ ಎಲ್ಲರೂ ಒಂದು ಪಬ್ಲಿಕ್ಗೆ ಒಂದು ಗುಡ್ ಒಪಿನಿಯನ್ ಬರ್ಬೋದು, ಇವರು ಒಂದಾದರೆ ಮತ್ತೆ Probably yes. ಇವರಾದರೆ ಮತ್ತು ಬ್ಯಾಡ್ ಒಪಿನಿಯನ್ ಬರುತ್ತೆ. ಬ್ಯಾಡ್ ಒಪಿನಿಯನ್ ಅವರಿಗಿಂತ ದೇ ಜಸ್ಟ್ ಸ್ಪ್ರೆಡಿಂಗ್ ಅ ಬ್ಯಾಡ್ ಕಾಲ್. ಏನಂದರೆ ದಿಸ್ ಕ್ಯಾನ್ ಆಲ್ಸೋ ಹ್ಯಾಪನ್ ಈವನ್ ಫಾರ್ ಗರ್ಲ್ಸ್. ಇಟ್ ಇಸ್ ಬಿಕಮಿಂಗ್ ಮೋರ್ ಕಾಮನ್. ಟುಡೇ ವಿ ಕ್ಯಾನ್ ಗೆಟ್ ಮ್ಯಾರಿಡ್, ಟುಮಾರೋ ವಿ ಕ್ಯಾನ್ ಗೆಟ್ ಡಿವೋರ್ಸ್. ಐ ಡೋಂಟ್ ಥಿಂಕ್ ಇಟ್ಸ್ ಆ್ಯಕ್ಚುಲಿ ಕರೆಕ್ಟ್. ಮ್ಯಾರೇಜ್ ಇಸ್ ಅ ಥಿಂಗ್ ವೇರ್ ಇನ್ ಅದು ಎರಡೂ ಕಡೆ ಎಫರ್ಟ್ಸ್ ತೊಗೊಳುತ್ತೆ ಆ್ಯಂಡ್ ಎರಡೂ ಕಡೆ ಈಕ್ವಲಿ ಇಂಪಾರ್ಟೆನ್ಸ್ ಇರುತ್ತೆ. ಈ ಥರ ಸಿಲ್ಲಿ ರೀಸನ್ಸಿಗೆ ಅವ್ರು ಮಾಡ್ತಾ ಹೋಗ್ತಾ ಇರೋದು ಸಮ್ವೇರ್ ಇಟ್ಸ್ ಲೂಸಿಂಗ್ ಇಂಪಾರ್ಟೆನ್ಸ್ ಆ್ಯಂಡ್ ಇಟ್ಸ್ ಅ ನೆಗೆಟಿವ್ ಕಾಲ್. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.